ಹಲೋ ನಮಸ್ತೆ, ವೆಲ್ಕಮ್ ಟು ಅಡುಗೆ ನಂಬರ್ 1. ಇವತ್ತಿನ ರೆಸಿಪಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದು ಸ್ಪೆಷಲ್ ಆಗಿರುವಂಥ ರೆಸಿಪಿ ತಂದಿದ್ದೀನಿ. ಅಯ್ಯೋ ಇದೇನು ಉಪ್ಪಿಟ್ಟ ಅಂತ ತಿಳಿಬೇಡಿ, ಇದನ್ನು ಡಿಫ್ರೆಂಟಾಗಿ ಹೇಗೆ ಮಾಡೋದು, ಇಷ್ಟಪಡದೇ ಇದ್ದರೂ ಕೂಡ ಇದನ್ನು ಮಾಡ್ಕೊಂಡು ತಿಂತಾರೆ. ಬೇಕಿದ್ದರೆ ಟ್ರೈ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ನೋಡಿ. ಓಕೆ, ಹಾಗಿದ್ರೆ ಈಗ ಸ್ಟಾರ್ಟ್ ಮಾಡೋಣಂತ. ಇಲ್ಲಿ ನಾನು ದೊಡ್ಡದಾಗಿ 2 ಟೊಮೆಟೊನ ತೊಗೊಂಡಿದ್ದೀನಿ. ಹಣ್ಣಾಗಿರುವಂಥ ಟೊಮೆಟೊ, ಕೆಂಪಾಗಿರಬೇಕು ನೋಡಿ. ಇದನ್ನು ಸಣ್ಣಗೆ ಕಟ್ ಮಾಡ್ಕೊತೀನಿ. ಕಟ್ ಮಾಡಿಕೊಂಡು ಇದನ್ನು ಮಿಕ್ಸರ್ ಜಾರ್ನಾಗೆ ಸೇರಿಸ್ಕೊತೀನಿ. ಇದ್ರ ಜೊತೆಗೆ ನಾನು 3 ಒಣ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಬರುತ್ತಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಈಗ ನುಣ್ಣಾಗಿ ರುಬ್ಕೊಂಡು ಇಟ್ಕೋತೀನಿ ನಾನು. ಈಗ ನಾನು ಒಗ್ಗರಣೆಗೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡೋಣಂತ. ಇಲ್ಲಿ ನಾನು ಎಣ್ಣೆನ 1 ಟೇಬಲ್ ಸ್ಪೂನು ಹಾಕಿದ್ದೀನಿ. ಇದ್ರ ಜೊತೆಗೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇದೆರಡು ಕಾದಾದಮೇಲೆ ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆನ 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೋತೀನಿ. ಮತ್ತು 3-4 ದಳ ಕರಿಬೇವನ್ನು ಹಾಕ್ಕೋತೀನಿ. ಕಡಲೆಬೇಳೆ, ಉದ್ದಿನಬೇಳೆ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಎಣ್ಣೆಯಾಗ ಹಿಂಗೆ ಕಡ್ಡಾಡಿಸ್ಕೊಳ್ರಿ. ಅದಾದಮೇಲೆ 10-8 ಪೀಸಷ್ಟು ಗೋಡಂಬಿನ 2 ಭಾಗ ಮಾಡಿ ಇದನ್ನು ಹಾಕ್ಕೊಳ್ರಿ. ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಕಡ್ಡಾಡಿಸ್ಕೊಳ್ರಿ. ಇದೆಲ್ಲ ಆದಮೇಲೆ ಕಟ್ ಮಾಡ್ಕೊಂಡಿರುವ ಕ್ಯಾರೆಟ್ನ 1 ಕಪ್ನಷ್ಟು ಕಟ್ ಮಾಡಿಟ್ಕೊಳ್ರಿ. ಸಣ್ಣಾಗಿ ಇದನ್ನು ಹಾಕ್ಕೊಳ್ರಿ. ಮತ್ತು ಹಸಿರು ಬಟಾಣಿ ಬರ್ತಾವೆ ನೋಡ್ರಿ, ಅದನ್ನು 1 ಕಪ್ನಷ್ಟು ಹಾಕ್ಕೊಳ್ರಿ. ಆಮೇಲೆ ಬೀನ್ಸನ್ನು ಅರ್ಧ ಕಪ್ನಷ್ಟು ಹಾಕ್ಕೊಂಡಿದ್ದೀನಿ ರೀ. ನಿಮಗೆ ಹೆಚ್ಚಿಗೆ ಬೇಕಾದ್ರೆ ಹಾಕ್ಕೊಳ್ರಿ. ಆಮೇಲೆ ಹಸಿರು ಮೆಣಸಿನ್ಕಾಯಿ 3 ಅಥವಾ 4 ಸಣ್ಣ ಕಟ್ ಮಾಡಿಕೊಂಡು ಎಲ್ಲನೂ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ರಿ. ಈಗ ರುಚಿಗೆ ಉಪ್ಪನ್ನು ಹಾಕ್ಕೊಳ್ತೀನಿ ನೋಡ್ರಿ. ಇದಾದಮೇಲೆ ನಾವು ಮಾಡಿಟ್ಕೊಂಡಿರುವ ಟೊಮೆಟೊ ಪೇಸ್ಟ್ನ ಹಾಕ್ಕೊಳ್ಳೋದು. ಪೂರ್ತಿಯಾಗಿ ಇದನ್ನು ಟೊಮೆಟೊ ಪೇಸ್ಟ್ನ ಹಾಕ್ಕೊಳ್ರಿ. ಉಳಿದಿರುವಂಥ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ಳೋಣಂತ. 2 ಸೆಕೆಂಡ್ ಇದನ್ನ ಬೇಯಿಸ್ಕೊಂಡಾದ್ಮೇಲೆ ಇದಕ್ಕೆ 2.5 ಕಪ್ನಷ್ಟು ನೀರು ಹಾಕ್ಕೊಳ್ರಿ. ಇದ್ರ ಜೊತೆಗೆ 1 ಟೀ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ರಿ. ಬೆಲ್ಲ ಹಾಕಿದ ಮೇಲೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಇಡಿ. ಅಷ್ಟ್ರಾಗ ಇದಕ್ಕೆ ರವೆ ಮತ್ತು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ರವೆ ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಬಿಸಿ ಮಾಡ್ಕೊಂಡು ಇದನ್ನು ಆರಕ್ಕೆ ಇಡ್ತೀನಿ. ಇಷ್ಟರೊಳಗೆ ನಾನು ಚಟ್ನಿ ರೆಡಿ ಮಾಡ್ಕೊತೀನಿ. ಶೇಂಗಾ ಚಟ್ನಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 1/4 ಕಪ್ನಷ್ಟು ಹುರಿದಿರುವ ಶೇಂಗಾ ಕಾಳು ತೊಗೊಂಡಿದ್ದೀನಿ. ಅದಕ್ಕೆ ಪುಟಾಣಿನ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಮತ್ತು 2 ಹಸಿರು ಮೆಣಸಿನ್ಕಾಯಿ, ಜೀರಿಗೆ ಮತ್ತು ಸ್ವಲ್ಪ ಶುಂಠಿ, ಹಸಿ ಶುಂಠಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. 1 ಟೀ ಸ್ಪೂನ್ ಎಣ್ಣೆ ಹಾಕಬೇಕು. ಮತ್ತು ಸಾಸಿವೆ, ಕರಿಬೇವು, ಒಣ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಎಣ್ಣೆನ ರೆಡಿ ಮಾಡಿಕೊಂಡು ಇದನ್ನು ಮಾಡಿಟ್ಕೊಂಡಿರೋ ಚಟ್ನಿಗೆ ಹಾಕೋಣ. ಈಗ ಚಟ್ನಿ ರೆಡಿ ಆಯಿತು. ಟೊಮೆಟೊ ಉಪ್ಪಿಟ್ಟಿಗೆ ಇದು ಒಳ್ಳೆ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ರೀ. ಇದ್ರ ಜೊತೆ ಹಂಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಕುದಿಯಲಿಟ್ಟಿದ್ನೆಲ್ಲ ಉಪ್ಪಿಟ್ಟಿಂದು ಈಗ ರೆಡಿ ಆಗೈತಿ, ಕುದಿಯೋಕ್ಕೆ ಸ್ಟಾರ್ಟ್ ಆಗೈತಿ. ನಾವು ಗ್ಯಾಸ್ ಸ್ಟವ್ನ ಲೋ ಇಟ್ಕೊಂಡು ರವಾನ ಮಿಕ್ಸ್ ಮಾಡ್ಕೊಳ್ಳೋಣ. ಸಣ್ಣಗೆ ರವಾನ ಮಿಕ್ಸ್ ಮಾಡ್ಕೊಳ್ಬೇಕು ನೋಡ್ರಿ. ಹಿಂಗೆ ಒಂದು ಕಡೆ ರವೆ ಹಾಕಬೇಕು, ಒಂದು ಕೈಯಿಂದ ಹೀಗೆ ತಿರುತ್ತಾ ಇರಬೇಕು. ಗಂಟಾಗಬಾರ್ದು. ಗಂಟಾಗದೆ ಇದನ್ನು ಈ ಥರ ತಿರು ಹಾಕ್ಕೊಳ್ತಾ ಇರಬೇಕು. ಇಲ್ಲಿ ರವೆ ಮತ್ತು ನೀರಿನ ಮೆಜರ್ಮೆಂಟ್ ನಿಮ್ಗೆ ಈಸಿಯಾಗಿ ಹೇಳ್ಬೇಕಂದ್ರೆ ಅರ್ಧ ಕಪ್ನಷ್ಟು ರವೆ ತೊಗೊಂಡ್ರೆ ಅದ್ರ 4 ಪಟ್ಟಷ್ಟು ನೀರು ಹಾಕ್ಕೊಳ್ಬೇಕು ನೋಡ್ರಿ. ಇದು ಕರೆಕ್ಟಾಗಿ ಮೆಜರ್ಮೆಂಟ್ ಆಗುತ್ತೆ. ಈಗ ಇದಕ್ಕೆ ಲಿಂಬೆ ಹಣ್ಣಿನ ರಸ ಸೇರಿಸ್ಕೊತೀನಿ ರೀ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ. ಜಸ್ಟ್ 2 ಸೆಕೆಂಡ್ ಇಷ್ಟ ಲೀಡ್ ಕ್ಲೋಸ್ ಮಾಡಿ ಇಟ್ಬಿಡ್ರಿ. ಆಮೇಲೆ ಇದನ್ನು ಸರ್ವ್ ಮಾಡಲಿಕ್ಕೆ ರೆಡಿ ಆಗುತ್ತೆ ನೋಡ್ರಿ. ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ. ಲಾಲ್ ಕೆಂಪು ಆದ ಟೊಮೆಟೊದಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಉಪ್ಪಿಟ್ಟು. ಹಿಂಗೆ ಮಾಡಿದರೆ ಯಾರು ತಿನ್ನಲ್ಲ ಹೇಳ್ರಿ. ತಿಂದೇ ಇದ್ದರು, ಇಷ್ಟಪಡದೇ ಇದ್ದರು ಮಾತ್ರ ಇಷ್ಟಪಟ್ಟು ತಿಂತಾರೆ. ನೀವು ಬೇಕಾದರೆ ಇದನ್ನು ರೆಸಿಪಿ ಟ್ರೈ ಮಾಡಿರಿ. ಹಾಗೆ ನೆಕ್ಸ್ಟ್ ರೆಸಿಪಿಯಲ್ಲಿ ಹೀಗೆ ರುಚಿಯಾದ ರೆಸಿಪಿಯೊಂದಿಗೆ ಬರ್ತೀನಿ.
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.